ನಾನು ಓದಲು ಆರಿಸಿಕೊಂಡಿರುವ ಪುಸ್ತಕ ಡಿ.ಎಸ್. ನಾಗಭೂಷಣ್ ರವರ ಗಾಂಧಿ ಕಥನ. ಅದರ 28ನೇ ಅಧ್ಯಾಯದ ಹಿಂದ್ ಸ್ವರಾಜ್ನ ಉದಯ ಎನ್ನುವ ಭಾಗವನ್ನು ಓದ್ತಾ ಇದ್ದೀನಿ. ಗಾಂಧಿ ಹಡಗು ಹತ್ತಿದ 2 ದಿನಗಳಲ್ಲಿ ಅವರು ಕಳೆದ 4 ತಿಂಗಳ ಅವಧಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ಬೋರ್ಗರೆಯುತ್ತಿದ್ದ ಹಲವು ವಿಚಾರಗಳನ್ನು ಒಂದು ದೃಷ್ಟಿ ಕೇಂದ್ರದೊಂದಿಗೆ ಮತ್ತು ಶಿಸ್ತಿನೊಂದಿಗೆ ಬರಹಕ್ಕಿಳಿಸಬೇಕೆಂಬ ಒತ್ತಡವೊಂದು ಉಂಟಾಯಿತು. ಈವರೆಗೆ ಟ್ರಾನ್ಸ್ವಾಲ್ಗೆ ಸೀಮಿತವಾಗಿದ್ದ ಅವರ ಚಿಂತನೆ ತಮ್ಮ ಕಡೆಯ ಮನವಿ, ಬೇಡಿಕೆ ಮತ್ತು ಸಂಧಾನಗಳ ವಿಷಯದಲ್ಲಿ ಲಂಡನ್ನಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಪತಿಗಳು ತೋರಿದ ಔದಾಸೀನ್ಯ ಮತ್ತು ಅಸಹಕಾರಗಳ ಪರಿಣಾಮವಾಗಿ ಭಾರತಕ್ಕೆ ವಿಸ್ತರಿಸಿ ಅದರ ಪರಿಣಾಮವಾಗಿ ಜಗತ್ತಿನ ವರ್ತಮಾನ ಸ್ಥಿತಿಗತಿಗಳವರೆಗೆ ಹಬ್ಬಿತು. ತಮ್ಮ ಬಗ್ಗೆ ಸಹಾನುಭೂತಿ ಹೊಂದಿ ತಮ್ಮ ಸಂಧಾನಗಳಿಗೆ ಮಧ್ಯಸ್ಥಿಕೆದಾರರಾಗಿದ್ದ ಲಾರ್ಡ್ ಆಪ್ಟ್ ಹಿಲ್ಲರಿಗೆ ಅಕ್ಟೋಬರ್ 9ರಂದು ಬರೆದ ಒಂದು ಪತ್ರದಲ್ಲಿ ಟ್ರಾನ್ಸ್ವಾಲ್ನ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಜೆಗಳೇ ಆದ ಭಾರತೀಯರ ವಿಷಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ನ್ಯಾಯ ಒದಗಿಸುವಲ್ಲಿ ತೋರುತ್ತಿರುವ ನಿಷ್ಕ್ರಿಯತೆ ಭಾರತದ ಜನರ ಸಹನೆಯನ್ನು ಕೆಣಕುತ್ತಿದ್ದು, ಅದರ ಪರಿಣಾಮವಾಗಿ ಬ್ರಿಟಿಷ್ ಪ್ರಭುತ್ವ ಭಾರತದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆಂದು, ಅದರ ಸೂಚನೆಗಳು ಈಗಾಗಲೇ ಭಾರತೀಯ ಯುವಜನತೆಯ ಭಯೋತ್ಪಾದನಾ ಕೃತ್ಯಗಳ ಮೂಲಕ ಕಂಡುಬರುತ್ತಿದೆ ಎಂದು ವಿವರಿಸಿದ್ದರು. ಬ್ರಿಟಿಷ್ ಸಾಮ್ರಾಜ್ಯದ ಈ ಮನೋಭಾವಕ್ಕೆ ಅದರ ಬಂಡವಾಳಶಾಹಿ ವ್ಯಾಪಾರಿ ಹಿತಾಸಕ್ತಿಗಳೇ ಕಾರಣವಾಗಿದ್ದು, ಆ ಹಿತಾಸಕ್ತಿಗಳೇ ಬ್ರಿಟಿಷ್ ಸಮಾಜದಲ್ಲಿ ಪಾರಂಪರಿಕ ನೈತಿಕತೆಯನ್ನು ಹಾಳುಗೆಡುತ್ತಿರುವುದು ಎಂದು ತಿಳಿಸಿದ್ದರು. ತಮ್ಮ ವಿಶ್ಲೇಷಣೆಯನ್ನು ಮುಂದುವರೆಸಿದ್ದ ಅವರು, ನಿರ್ದಿಷ್ಟವಾಗಿ ಬ್ರಿಟನ್ ಮತ್ತು ಸಾರ್ವಜನಿಕವಾಗಿ ಯುರೋಪ್ ಕ್ರಿಸ್ತನ ಸ್ಫೂರ್ತಿಯನ್ನು ಮರೆತು ತನ್ನ ಪುರಾತನ ನಾಗರಿಕತೆಯನ್ನು ತ್ಯಜಿಸಿ ಯಂತ್ರಚಾಲಿತ ಆಧುನಿಕ ನಾಗರಿಕತೆಗೆ ಒಲಿದಿದೆ. ಆತ್ಮಸುಖಕ್ಕಿಂತ ದೇಹ ಸುಖಕ್ಕೆ ಪ್ರಾಮುಖ್ಯತೆ ನೀಡಿ ಅದು ಈ ಹೊಸ ವ್ಯವಸ್ಥೆಯ ಉಳಿವಿಗೆ ಬೇಕಾದ ಬಂಡವಾಳಕ್ಕಾಗಿ ಅನ್ಯ ದೇಶಗಳನ್ನು ಆಕ್ರಮಿಸಿಕೊಂಡು ಅನ್ಯ ಜನಾಂಗಗಳ ಮೌಲ್ಯಗಳು, ಜೀವನ ದೃಷ್ಟಿ, ಜೀವನ ಕ್ರಮಗಳನ್ನು ದಮನ ಮಾಡತೊಡಗಿವೆ ಎಂದು ಅವರು ತೀರ್ಮಾನಿಸಿದ್ದರ ಪರಿಣಾಮವಾಗಿ ಭಾರತದ ಗ್ರಾಮ ವ್ಯವಸ್ಥೆ ನಾಶವಾಗಿ ಅಪಾಯಕಾರಿಯಾದ ಕಲ್ಕತ್ತಾ, ಬಾಂಬೆಯಂತಹ ನಗರಗಳು ಸೃಷ್ಟಿಯಾಗುತ್ತಿವೆ ಎಂದವರು ಸೂಚಿಸಿದ್ದರು. ಆಧುನಿಕ ನಾಗರಿಕತೆ ಎಂಬ ಬಂಧನ. ಈ ದೃಷ್ಟಿಯಿಂದ ಅವರಿಗೆ ರೈಲು, ಟೆಲಿಫೋನ್ ಮುಂತಾದ ಆಧುನಿಕ ಸಲಕರಣೆಗಳು ವಿದೇಶಿ ಆಕ್ರಮಣವನ್ನು ಪೋಷಿಸಿದ ಸಾಧನ ಸಲಕರಣೆಗಳಾಗಿದ್ದವು. ಹಾಗೆಯೇ ಹೊಸ ಹೊಸ ಔಷಧಿಗಳ ಅನ್ವೇಷಣೆ ಹೊಸ ಹೊಸ ರೋಗಗಳ ಬಾಗಿಲು ತೆರೆಯುತ್ತಿದ್ದವು. ಅವರ ಈ ತರ್ಕವನ್ನು ಅರ್ಥ ಮಾಡಿಕೊಳ್ಳಲು ಅವರು ನೀಡುವ ಒಂದು ಉದಾಹರಣೆಯನ್ನು ಪರಿಶೀಲಿಸಬೇಕು. ಆಧುನಿಕ ವೈದ್ಯ ಪದ್ಧತಿ ಲೈಂಗಿಕ ರೋಗಗಳಿಗೆ ಔಷಧಿಗಳನ್ನು ಕಂಡುಹಿಡಿಯದಿದ್ದರೆ ಮನುಷ್ಯ ತನ್ನ ಲೈಂಗಿಕತೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ದೇಹಾರೋಗ್ಯದ ಬಗೆಗಿನ ತನ್ನ ಪಾರಂಪರಿಕ ಸಮಗ್ರ ದೃಷ್ಟಿಕೋನವನ್ನು ಕಾಪಾಡಿಕೊಂಡು ತನ್ನ ಇತಿಮಿತಿಗಳಲ್ಲಿ ತಾನಿರುತ್ತಿದ್ದ. ಹೊಸ ಸುಖ ಹಾಗೂ ಭೋಗ ಸಾಧನಗಳ ಕಡೆ ಗಮನ ಕೊಡುತ್ತಿರಲಿಲ್ಲ. ಹೀಗೆ ಆಧುನಿಕ ನಾಗರಿಕತೆ ಎಂಬುದು ಮಾನವತೆಯನ್ನು ಬಂಧಿಸುವ, ಹಿಂಸಿಸುವ ಚಕ್ರವ್ಯೂಹವಾಗಿದೆ. ಇದಕ್ಕೆ ಪರಿಹಾರವೆಂದರೆ ಬ್ರಿಟನ್ ಸೇರಿದಂತೆ ಯುರೋಪ್ ಆಧುನಿಕ ನಾಗರಿಕತೆಯ ಹಾದಿಯನ್ನು ತ್ಯಜಿಸಿ ಕ್ರಿಸ್ತನ ಸ್ಫೂರ್ತಿಯ ಬದುಕಿಗೆ ಹಿಂದಿರುಗುವುದು. ಗಾಂಧಿ ಇಷ್ಟೆಲ್ಲ ಸೂಕ್ಷ್ಮವಾಗಿ ಯೋಚಿಸಲು ಲಂಡನ್ನಲ್ಲಿನ ಇನ್ನೂ 2 ಘಟನೆಗಳು ಕಾರಣವಾಗಿದ್ದವು. ಒಂದು, ಗಾಂಧಿ ಲಂಡನ್ನಲ್ಲಿದ್ದಾಗ ಜೆ.ಕೆ. ಚೆಸ್ಟರ್ಟನ್ ಎಂಬ ರಾಜಕೀಯ ವಿಶ್ಲೇಷಕ ಸೆಪ್ಟೆಂಬರ್ 3ನೇ ವಾರದಲ್ಲಿ ಇಲ್ಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಪತ್ರಿಕೆಯಲ್ಲಿ ಬರೆದ ಅಂಕಣದಲ್ಲಿ ಭಾರತದಲ್ಲಿ ಹೆಚ್ಚುತ್ತಿರುವ ರಾಷ್ಟ್ರೀಯತೆಯ ಕೂಗನ್ನು ಅಪಹಾಸ್ಯ ಮಾಡಿ ಬರೆದಿದ್ದ ಲೇಖನ. ಈ ಲೇಖನದಲ್ಲಿ ಚೆಸ್ಟರ್ಟನ್ ಭಾರತದಲ್ಲಿ ಕೇಳಿಬರುತ್ತಿರುವ ರಾಷ್ಟ್ರೀಯತೆಯ ಕೂಗು ಭಾರತೀಯವೂ ಅಲ್ಲ, ರಾಷ್ಟ್ರೀಯವೂ ಅಲ್ಲ ಎಂದು ಹೇಳಿ ಅದಕ್ಕೆ ಕಾರಣವನ್ನು ನೀಡಿದ್ದ. ಆಕ್ರಮಿತ ದೇಶವೊಂದರ ಜನ ಆಕ್ರಮಣಕಾರರು ತಮ್ಮ ಆಕ್ರಮಣದ ರಕ್ಷಣೆಗಾಗಿ ರೂಪಿಸಿಕೊಂಡಿರುವ ಎಲ್ಲಾ ಅಧಿಕಾರ ಸ್ಥಾನಗಳನ್ನು, ರಾಜ್ಯ ವ್ಯವಸ್ಥೆಯ ಎಲ್ಲಾ ಸಾಧನ ಸಲಕರಣೆಗಳನ್ನು ತನಗೆ ಒಪ್ಪಿಸಿ ಹೋಗುವಂತೆ ಆಗ್ರಹಿಸುವ ಪರಿ ವಿಪರ್ಯಾಸಕರ ಎಂದು ಟೀಕಿಸಿದ್ದ. ಈ ಲೇಖನ 2 ದೃಷ್ಟಿಗಳಿಂದ ಗಾಂಧಿಯವರ ಕುತೂಹಲ ಕೆರಳಿಸಿತ್ತು. ಚೆಸ್ಟರ್ಟನ್ ಭಾರತದ ರಾಷ್ಟ್ರೀಯವಾದಿಗಳ ಬೇಡಿಕೆಗಳ ಸ್ವರೂಪವನ್ನು ಪರಿಚಯ ಮಾಡಿಕೊಂಡಿದ್ದುದು ಈ ಲೇಖನವೇ ಸೂಚಿಸುತ್ತಿದ್ದಂತೆ ಗಾಂಧಿ ಇಷ್ಟಪಡದಿದ್ದ ದಿಂಗ್ರಾ, ಸಾವರ್ಕರ್ ಮುಂತಾದ ಉಗ್ರಗಾಮಿ ತಂಡದ ಗುರುವಾಗಿದ್ದ ಶ್ಯಾಮ್ಜಿ ಕೃಷ್ಣವರ್ಮ ಸಂಪಾದಿಸುತ್ತಿದ್ದ ಇಂಡಿಯನ್ ಸೋಷಿಯಲಿಸ್ಟ್ ಪತ್ರಿಕೆಯ ಮೂಲಕ ಎಂಬುದು ಒಂದು ಕಾರಣವಾಗಿದ್ದರೆ, ಭಾರತದ ಬಿಡುಗಡೆಯ ಆಂದೋಲನ ಅಥವಾ ಪರ್ಯಾಯ ರಾಷ್ಟ್ರೀಯತೆ ಯಾವ ಸಂಗತಿಗಳನ್ನು ಮುನ್ನೆಲೆಗೆ ತಂದು ತನ್ನ ವಾದವನ್ನು ಮಂಡಿಸಬೇಕು ಎಂಬ ಸೂಚನೆಯನ್ನು ಅವರಲ್ಲಿ ಪ್ರೇರೇಪಿಸುವಂತಾಗಿದ್ದು ಇನ್ನೊಂದು ಕಾರಣವಾಗಿತ್ತು. ಇದು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಳ್ಳಲು ಕಾರಣಗಳೇನು, ಅದಕ್ಕಾಗಿ ಅವರು ಬಳಸಿದ ಆಯುಧಗಳಾವುವು, ಬ್ರಿಟಿಷರ ಆಕ್ರಮಣದ ಮುನ್ನ
ಭಾರತ ಹೇಗಿತ್ತು, ಯಾವ ಮೌಲ್ಯಗಳನ್ನು, ಬದುಕಿನ ಮಾದರಿಗಳನ್ನು ನಂಬಿ ಅದು ಬಾಳುತ್ತಿತ್ತು ಇತ್ಯಾದಿ ಸಂಗತಿಗಳ ಬಗ್ಗೆ ದೀರ್ಘವಾಗಿ ಆಲೋಚಿಸಲು ಕಾರಣವಾಯಿತು. ಈ ದಿಕ್ಕಿನ ಆಲೋಚನೆಗಳಲ್ಲಿದ್ದಾಗಲೇ ಅಕ್ಟೋಬರ್ ಮೊದಲ ವಾರದಲ್ಲಿ ಲಂಡನ್ ಗುಜರಾತಿಗಳು ಗುಜರಾತ್ನ ರಾಜಕೋಟೆಯಲ್ಲಿ ಆಯೋಜಿಸಲಾಗಿದ್ದ 3ನೇ ಗುಜರಾತಿ ಸಾಹಿತ್ಯ ಸಮ್ಮೇಳನಕ್ಕೆ ಬೆಂಬಲವಾಗಿ ಏರ್ಪಡಿಸಿದ್ದ ಗುಜರಾತಿ ಸಾಹಿತ್ಯ ಸಮ್ಮೇಳನವೊಂದರಲ್ಲಿ ಮಾತನಾಡಲು ಗಾಂಧಿಯವರನ್ನು ಆಹ್ವಾನಿಸಲಾಯಿತು. ಈ ಸಮ್ಮೇಳನದಲ್ಲಿ ಗಾಂಧಿ ಭಾರತೀಯರು ತಮ್ಮ ಮಾತೃಭಾಷೆಯನ್ನು ಮರೆತಿರುವುದು ಭಾರತದ ಗುಲಾಮಗಿರಿಗೆ ಕಾರಣವಾಗಿದ್ದು, ಮಾತೃಭಾಷೆಯನ್ನು ಕೈಬಿಡುವುದೆಂದರೆ ನಮ್ಮ ಬೇರುಗಳನ್ನೇ ಕಳೆದುಕೊಂಡಂತೆ ಎಂದರು. ದಕ್ಷಿಣ ಆಫ್ರಿಕಾದಲ್ಲಿ ಬೋಯರರು ಗಟ್ಟಿಯಾಗಿ ಬೇರೂರಲು, ತಮ್ಮದೇ ಸ್ವರಾಜ್ಯ ಸ್ಥಾಪಿಸಿಕೊಂಡಿರಲು ಅವರು ಮತ್ತು ಅವರ ಮಕ್ಕಳು ಇಂಗ್ಲಿಷನ್ನು ಲೆಕ್ಕಿಸದೆ ತಮ್ಮ ಮಾತೃಭಾಷೆ ಡಚ್ಚನ್ನು ಬಳಸುತ್ತಿರುವುದು ಎಂದು ವಿವರಿಸಿದ ಅವರು, ನಾನು ಭಾರತೀಯ ಎಂಬ ನನ್ನ ಹೆಮ್ಮೆ ನಾನು ಗುಜರಾತಿ ಎಂಬ ಹೆಮ್ಮೆಯಿಂದ ಮೂಡಿರಬೇಕು ಎಂದರು. ಅಲ್ಲದೆ ಭಾರತದಲ್ಲಿ ನಿಜವಾದ ರಾಷ್ಟ್ರೀಯತೆಯ ಅಲೆಗಳನ್ನು ಎಬ್ಬಿಸಲು ಗುಜರಾತಿ ಸಮ್ಮೇಳನದಂತೆಯೇ ಬಂಗಾಳಿ, ಮರಾಠ, ಉರ್ದು ಸಾಹಿತ್ಯ ಸಮ್ಮೇಳನಗಳು ನಡೆಯಬೇಕೆಂದು ಕರೆಕೊಟ್ಟರು. ಇದರ ಬೆನ್ನಲ್ಲೇ ಗಾಂಧಿಯವರ ಹ್ಯಾಂಪ್ಸ್ಟೆಡ್ ಶಾಂತಿ ಸಂಧಾನ ಸಮಾಜದಲ್ಲಿ ಮಾತನಾಡಲು ಆಹ್ವಾನಿಸಲಾಯಿತು. ಅಲ್ಲಿ ಗಾಂಧಿ ಪೂರ್ವ ಮತ್ತು ಪಶ್ಚಿಮಗಳು ಎಂದೂ ಕೂಡಿ ಬಾಳಲಾರವು ಎಂಬ ಕಿಪ್ಲಿಂಗ್ನ ಪ್ರಸಿದ್ಧ ಮಾತನ್ನು ಅಲ್ಲಗಳೆದು ಮಾತನಾಡುತ್ತಾ ನಾಗರಿಕತೆ ಕುರಿತ ತಮ್ಮ ಜಿಜ್ಞಾಸೆಯ ಮೊದಲ ಹೆಜ್ಜೆಗಳನ್ನಿಟ್ಟರು. ಒಬ್ಬ ಭಾರತೀಯ ಮತ್ತು ಒಬ್ಬ ಐರೋಪ್ಯ ಜೊತೆಯಾಗಿ ಒಂದೇ ಸೂರಿನಡಿ ಬಾಳಬಲ್ಲವರಾದರೆ ಎರಡೂ ದೇಶಗಳೇ ಏಕೆ ಬಾಳಬಾರದು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ಮಾತನಾಡಿದ ಅವರು, ಮನುಷ್ಯನು ದೇಹ ಮಾತ್ರ ಎಂಬ ಭಾವನೆಯ ಮೇಲೆ ಅದರ ಸುಖಗಳಿಗಾಗಿ ಕಟ್ಟಲಾಗಿರುವ ಆಧುನಿಕ ನಾಗರಿಕತೆಗೆ ಯುರೋಪ್ ಶರಣಾದ ಮೇಲಷ್ಟೇ ಈ ಪೂರ್ವ ಪಶ್ಚಿಮಗಳ ದ್ವಂದ್ವ ಆರಂಭವಾಗಿರುವುದೆಂದು, ಅದಕ್ಕೆ ಮೊದಲು ಎರಡರ ಸಹಬಾಳ್ವೆಗೆ ಯಾವ ಅಡ್ಡಿಯೂ ಇರಲಿಲ್ಲವೆಂದು ಹೇಳುತ್ತಾ, ಈ ರೈಲು ದೂರವಾಣಿಗಳು ಮನುಷ್ಯನ ನೈತಿಕತೆಯನ್ನು ಹಾಳು ಮಾಡಿವೆಯೋ ಹೆಚ್ಚಿಸಿವೆಯೋ ಯೋಚಿಸಿ ನೋಡಿ ಎಂದು ಆಗ್ರಹಿಸಿದರು. ಏನೆಲ್ಲ ಕಲಿತಿದ್ದೇವೆಯೋ ಅದನ್ನೆಲ್ಲ ಮರೆಯಬೇಕು. ಈ ವಿಚಾರಲಹರಿಗೆ ಮುಂದುವರಿಕೆಯಾಗಿಯೇ ಗಾಂಧಿ ಲಾರ್ಡ್ ಹ್ಯಾಪ್ಟಿಲ್ಗೆ ಈ ಮೊದಲು ಪ್ರಸ್ತಾಪಿಸಿದ ಅಕ್ಟೋಬರ್ 9ರ ಪತ್ರ ಬರೆದು, ಬ್ರಿಟನ್ನ ಉದಾರವಾದಿ ಮೌಲ್ಯಗಳು ಎಚ್ಚೆತ್ತು ವಸಾಹತುಗಳ ಪ್ರಜೆಗಳಿಗೆ ಸಮಾನ ಹಕ್ಕುಗಳನ್ನು ನೀಡುವುದನ್ನು ತಡಮಾಡಿದಷ್ಟು ಹಿಂಸೆ ಹೆಚ್ಚುತ್ತಾ ಹೋಗುವುದೆಂದು ಎಚ್ಚರಿಸಿದ್ದು. ಈ ಬಗ್ಗೆ ಮತ್ತಷ್ಟು ಯೋಚಿಸಿದ ಗಾಂಧಿ ತಮ್ಮ ಮುಂದುವರಿದ ಆಲೋಚನೆಗಳನ್ನು ಭಾರತದಲ್ಲಿದ್ದ ತಮ್ಮ ಗೆಳೆಯ ಹೆನ್ರಿ ಪೊಲಾಕ್ರೊಂದಿಗೆ ಪತ್ರಮುಖೇನ ಹಂಚಿಕೊಳ್ಳತೊಡಗಿದರು. ಈ ಆಲೋಚನೆಗಳ ಮುಖ್ಯ ಸಾರಾಂಶವೆಂದರೆ, ಭಾರತೀಯ ಸಮಾಜದ ಸಂವೇದನೆಗಳ ಸೂಕ್ಷ್ಮತೆಯನ್ನು ಹಾಳು ಮಾಡುತ್ತಿರುವ ರೈಲು, ದೂರವಾಣಿ, ಔಷಧಿ ಉದ್ಯಮ ಮುಂತಾದ ದೇಹ ಸುಖ ಸಾಧನಗಳಿಗೆ ಕಾರಣವಾಗಿರುವ ಯಂತ್ರಚಾಲಿತ ಆಧುನಿಕ ನಾಗರಿಕತೆ ಭಾರತದ ಮೂಲಸತ್ವವನ್ನೆಲ್ಲ ಹಿಂಡಿ ಹಾಕಿ ಅದನ್ನು ಒಂದಲ್ಲ ಒಂದು ರೂಪದಲ್ಲಿ ಗುಲಾಮಗಿರಿಯಲ್ಲೇ ಇಟ್ಟಿರುವುದಾದ್ದರಿಂದ ಸದ್ಯದ ಭಾರತೀಯ ರಾಷ್ಟ್ರೀಯ ಆಂದೋಲನ ಅದು ಉಗ್ರಪಂಥೀಯರದ್ದೇ ಆಗಿರಲಿ ಅಥವಾ ಸೌಮ್ಯವಾದಿಗಳದ್ದೇ ಆಗಿರಲಿ ಆಗ್ರಹಿಸುತ್ತಿರುವಂತೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವುದರಿಂದ ಜನರ ಗುಲಾಮಗಿರಿ ಅಂತ್ಯವಾಗುವುದಿಲ್ಲ ಎಂಬುದು. ಏಕೆಂದರೆ ಈ ಎರಡೂ ಬಣಗಳು ಬ್ರಿಟಿಷ್ ಪ್ರಭುತ್ವದ ಮಾದರಿಯ ಮತ್ತು ಆ ಮೂಲಕ ಆಧುನಿಕ ನಾಗರಿಕತೆಯ ಆರಾಧಕರಾಗಿದ್ದಾರೆ. ಆದುದರಿಂದ ಇವರಲ್ಲಿ ಯಾರು ಅಳಿದರೂ ಸಮಾಜದಲ್ಲಿ ಹಿಂಸೆ ತಪ್ಪದು. ಹಾಗಾಗಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಆಧುನಿಕ ನಾಗರಿಕತೆಯ ವಿರುದ್ಧದ ಹೋರಾಟವೂ ಆಗಬೇಕು. ಅಂದರೆ ಬದುಕುವ ಮಾರ್ಗ ಮತ್ತು ಜನಾಡಳಿತಗಳ ವಿಷಯದಲ್ಲಿ ಬ್ರಿಟಿಷ್ ಪ್ರಭುತ್ವದಡಿ ಉದ್ಧಾರದ ಹೆಸರಿನಲ್ಲಿ ಏನೆಲ್ಲ ಕಲಿತಿದ್ದೇವೆಯೋ ಅದನ್ನೆಲ್ಲ ಮರೆಯಬೇಕು. ಇದಕ್ಕೆ ಮೊದಲು ಸಣ್ಣ ಹೆಜ್ಜೆಯಾಗಿ ಗಿರಣಿಗಳಲ್ಲಿ ಅದು ಬ್ರಿಟಿಷ್ ಮಾಲೀಕತ್ವದ್ದೇ ಆಗಿರಲಿ ಭಾರತೀಯ ಮಾಲೀಕತ್ವದ್ದೇ ಆಗಿರಲಿ ತಯಾರಾದ ಬಟ್ಟೆಯನ್ನು ತೊಡುವುದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಇನ್ನೊಂದು ಮುಖ್ಯ ಅಂಶವನ್ನು ಅವರು ಸೂಚಿಸಿದ್ದರು. ದೊಡ್ಡ ಬದಲಾವಣೆ ವ್ಯಕ್ತಿಯಿಂದ ಆರಂಭವಾಗಬೇಕು. ನಾವು ಸರಿದಾರಿಯಲ್ಲಿ ನಡೆದರೆ ಜಗತ್ತು ನಮ್ಮನ್ನು ಅನುಸರಿಸುತ್ತಾ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ. ಗಾಂಧಿ ತಮ್ಮೆಲ್ಲ ವಿಚಾರಗಳನ್ನು ಒಂದೇ ವಾಕ್ಯದಲ್ಲಿ ಹೇಳಿದ್ದು ಹೀಗೆ: ನಾನು ರೈಲ್ವೆ ಡಬ್ಬಿಯನ್ನು ಬಸ್ಸನ್ನು ಹತ್ತಿದಾಗ ನನಗೆ ಹಿಂಸೆ ಎನಿಸುತ್ತದೆ. ನುಗ್ಗಿ ಬಂದ ವಿಚಾರಗಳು ಮೂಡಿಬಂದ ಹಿಂಸ್ವರಾಜ್. ಗಾಂಧಿ ಕೇಪ್ಟೌನ್ನತ್ತ ಸಾಗುತ್ತಿದ್ದ ಹಡಗಿನಲ್ಲಿ ಕಳೆದ 2 ದಿನಗಳು ಎಲ್ಲಾ ಆಲೋಚನೆಗಳು ಗಾಂಧಿಯ ಮನಸ್ಸನ್ನು ಮುತ್ತಿ ಆಧುನಿಕ ನಾಗರಿಕತೆ ಮತ್ತು ಅದರಿಂದ ಬಿಡುಗಡೆಯ ಅನಿವಾರ್ಯತೆ ಮತ್ತು ಮಾರ್ಗ ಕುರಿತಂತೆ ಅವರಿಂದ ಹಿಂಸ್ವರಾಜ್ ಎಂಬ ಕೃತಿ ರಚನೆಗೆ ಕಾರಣವಾಯಿತು. ಗಾಂಧಿ ಇದನ್ನು ಹಡಗಿನ ಆಡಳಿತ ನೀಡಿದ ಕಾಗದದ ಮೇಲೆ ಗುಜರಾತಿಯಲ್ಲಿ ಒಂದೇ ಏಟಿನಲ್ಲಿ ನಿರಂತರವಾಗಿ ಬರೆದರು. ಬಲಗೈ ಬಳಲಿದರೆ ಎಡಗೈನಲ್ಲಿ ಬರೆದರು. ಹೀಗೆ ನವೆಂಬರ್ 13ರಿಂದ 22ರವರೆಗೆ 9 ದಿವಸಗಳಲ್ಲಿ ಬರೆದು ಮುಗಿಸಿದರು. 271 ಪುಟಗಳ ಈ ಹಸ್ತಪ್ರತಿಯಲ್ಲಿ ಎಡಗೈಯಲ್ಲಿ ಬರೆದದ್ದು ಸುಮಾರು 50 ಪುಟಗಳು. ಒಟ್ಟು 10-12 ಸಾಲುಗಳನ್ನು ಮಾತ್ರ ಹೊಡೆದು ಬರೆಯಲಾಗಿತ್ತು. ಈ ಗುಜರಾತಿ ಕೃತಿಯನ್ನು ಹಿಂಸ್ವರಾಜ್ ಶೀರ್ಷಿಕೆಯೊಂದಿಗೆ ಮೊದಲು 1910 ಜನವರಿ ಪ್ರಕಟಿಸಲಾಯಿತು. 2 ತಿಂಗಳುಗಳ ನಂತರ ಅದನ್ನು ಗಾಂಧಿಯೇ ಕಲೆನ್ಬಾಗ್ಗೆ
ಹೇಳಿ ಅದರ ಇಂಗ್ಲಿಷ್ ಅನುವಾದವನ್ನು ಬರೆಸಿ ಇಂಡಿಯನ್ ಹೋಮ್ ರೂಲ್ ಎಂಬ ಶೀರ್ಷಿಕೆಯಡಿ ಪ್ರಕಟಿಸಲಾಯಿತು. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿದ್ದವು. ಒಂದು, ಕಲೆನ್ಬಾಗ್ ಹಿಂದ್ ಸ್ವರಾಜ್ನಲ್ಲಿನ ವಿಚಾರಗಳ ಬಗ್ಗೆ ನಿರಂತರವಾಗಿ ತೋರಿಸಿದ ಕುತೂಹಲವಾದರೆ, ಇನ್ನೊಂದು ಹಿಂದ್ ಸ್ವರಾಜ್ನ ಮೂಲ ಗುಜರಾತಿ ಆವೃತ್ತಿ ಭಾರತದಲ್ಲಿ ಲಭ್ಯವಾಗದಂತೆ ಬ್ರಿಟಿಷ್ ಭಾರತ ಸರ್ಕಾರದಲ್ಲಿ ಮುಟ್ಟುಗೋಲು ಹಾಕಿಕೊಂಡದ್ದು. 2 ಆವೃತ್ತಿಗಳು ಫಿನಿಕ್ಸ್ನಲ್ಲಿನ ಇಂಡಿಯನ್ ಒಪಿನಿಯನ್ ಮುದ್ರಣದಲ್ಲೇ ಮುದ್ರಿತವಾದವು. ಗಾಂಧಿ ತಮ್ಮ ಮುನ್ನಡೆಯಲ್ಲಿ ಬರೆದಂತೆ ತಾವು ಈವರೆಗೆ ಓದಿಕೊಂಡಿದ್ದ ರಸ್ಕಿನ್, ಥೋರೋ, ಟಾಲ್ಸ್ಟಾಯ್, ಕಾರ್ಲೈಲ್, ಎಮರ್ಸನ್, ಮ್ಯಾಕ್ಸ್ ನೋರ್ದ ಸೇರಿದಂತೆ ಬಹುತೇಕ ಆಧುನಿಕ ಕಾಲದ ಚಿಂತಕರಲ್ಲದೆ, ಸಾಕ್ರೆಟಿಸ್, ಪ್ಲೇಟೋ ಮತ್ತು ಗ್ರೀಕ್ ನ್ಯಾಯಶಾಸ್ತ್ರದ ಪುರಾತನ ಗ್ರಂಥಗಳಲ್ಲದೆ, ಜಗತ್ತಿನ ಎಲ್ಲಾ ಧರ್ಮಗಳ ಪವಿತ್ರ ಗ್ರಂಥಗಳ ಮತ್ತು ಬುದ್ಧ ಹಾಗೂ ಪ್ರವಾದಿ ಮಹಮ್ಮದರದ್ದು ಸೇರಿದಂತೆ ಅವುಗಳ ಪ್ರವರ್ತಕರ ಜೀವನ ಚರಿತ್ರೆಗಳ ಮನನ ಈ ಕೃತಿಯ ಅಂತಃಸತ್ವಕ್ಕೆ ಕಾರಣವಾಗಿದೆ. ಇವುಗಳ ಜೊತೆಗೆ ಆರ್.ಸಿ. ದತ್ ಅವರ ಭಾರತದ ಆರ್ಥಿಕ ಚರಿತ್ರೆ, ದಾದಾಬಾಯಿ ನವರೋಜಿ ಅವರ ಭಾರತದ ಬ್ರಿಟಿಷರ ಆಳ್ವಿಕೆ ಮತ್ತು ಬಡತನ ಮತ್ತು ಮೇನ್ನ ಗ್ರಾಮೀಣ ಸಮುದಾಯಗಳು ಎಂಬ ಗ್ರಂಥಗಳು ಹೆಚ್ಚಿನ ಓದಿಗೆಂದು ಈ ಕೃತಿಯ ಅನುಬಂಧದಲ್ಲಿ ಸೇರಿವೆ. ಇದು ಈ ಕೃತಿ ಕೇವಲ ಅಮೂರ್ತ ಭಾವನೆಯನ್ನಾಧರಿಸಿದ ಕೃತಿಯಲ್ಲ ಎಂಬುದನ್ನು ಸೂಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಹಿಂದ್ ಸ್ವರಾಜ್ ನಮ್ಮ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದ ಮಾತುಗಳಲ್ಲಿ ಹೇಳುವುದಾದರೆ, ಹೊಸ ಚಿಗುರು ಹಳೆ ಬೇರುಗಳಿಂದ ಕೂಡಿದ ಸೊಬಗಿನ ಮರ ಆಗಿದೆ. ಪಶ್ಚಿಮದ ಚಿಂತಕರದ್ದೇ ಸ್ಫೂರ್ತಿ. ಹಾಗೆ ನೋಡಿದರೆ ಈ ಪುಸ್ತಕಕ್ಕೆ ಬೌದ್ಧಿಕ ಸ್ಫೂರ್ತಿ ಒದಗಿಸಿರುವುದು ಬಹುತೇಕ ಪಾಶ್ಚಿಮಾತ್ಯ ಚಿಂತಕರ ವಿಚಾರಗಳೇ. ಆದರೆ ಈ ಚಿಂತಕರ ಚಿಂತನೆಗಳೆಲ್ಲ ಹುಟ್ಟಿದ್ದು ಆಧುನಿಕ ನಾಗರಿಕತೆಯ ಉದಯಕ್ಕೆ ಕಾರಣವಾದ ಯಂತ್ರ ಕೈಗಾರಿಕಾ ಕ್ರಾಂತಿ ಐರೋಪ್ಯ ಬದುಕಿನಲ್ಲಿ ಉಂಟು ಮಾಡತೊಡಗಿದ್ದ ವಿಷಮತೆ ಮತ್ತು ಅಶಾಂತಿಗಳ ವಿರುದ್ಧವಾಗಿಯೇ. ಹಾಗಾಗಿ ಗಾಂಧಿಯ ಈ ಕೃತಿ ವಾದಿಸುವುದು ಮನಸ್ಸಿನ ಒಂದು ಪ್ರವೃತ್ತಿಯ ವಿರುದ್ಧವೇ ಹೊರತು ಒಂದು ಜನಾಂಗದ ವಿರುದ್ಧವಲ್ಲ. ಹಾಗೆ ನೋಡಿದರೆ ಗಾಂಧಿ ಪ್ರಕಾರ ಕೈಗಾರಿಕಾ ಕ್ರಾಂತಿಯ ಪೂರ್ವದಲ್ಲಿ ಪೂರ್ವ ಮತ್ತು ಪಶ್ಚಿಮದ ಬದುಕಿನ ಮಾದರಿಗಳ ಜೀವನ ಮೌಲ್ಯಗಳು ಮತ್ತು ದೃಷ್ಟಿ ಸಾಮಾನ್ಯವಾಗಿ ಒಂದೇ ಆಗಿದ್ದವು ಮತ್ತು ಕೈಗಾರಿಕಾ ಕ್ರಾಂತಿ ಹುಟ್ಟುಹಾಕಿದ ಬದುಕಿನ ಹೊಸ ಮೌಲ್ಯಗಳೆಲ್ಲವೂ ತಿರಸ್ಕಾರವೇನಲ್ಲ. ಮನುಷ್ಯನ ಬಡತನವನ್ನು ನೀಗಿಸಲು ಅದು ಹೆಚ್ಚಿನ ಉಪಾಯಗಳನ್ನು ಒದಗಿಸಿದೆ. ಅವನ ಅಜನ್ಮಸಿದ್ಧ ಹಕ್ಕುಗಳ ಬಗ್ಗೆ ಜಾಗೃತಿ ಉಂಟು ಮಾಡಿದೆ. ಸಮಾನತೆಯನ್ನು ಒಂದು ಮೌಲ್ಯವಾಗಿ ಎತ್ತಿ ಹಿಡಿದಿದೆ. ಮಹಿಳೆಯರ ಸ್ಥಾನಮಾನಗಳ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ಅದು ಇದೆಲ್ಲವನ್ನೂ ಬದುಕಿನ ಕೇಂದ್ರದಲ್ಲಿರಬೇಕಾದ ನೈತಿಕ ಪ್ರಜ್ಞೆಯನ್ನು ಹಿನ್ನೆಲೆಗೆ ಸರಿಸಿ ಬಲಿಷ್ಠತೆಗೆ ಬೆಲೆ ಕೊಟ್ಟು ಬಲವಿರುವವರಿಗಷ್ಟೇ ಬದುಕುವ ಹಕ್ಕು ಎಂಬ ತತ್ವವನ್ನು ಅನುಸರಿಸಿ ಬದುಕಿನ ಮೌಲಿಕತೆಯ ದೃಷ್ಟಿಯನ್ನು ಕೇವಲ ಹೊರಮುಖಗೊಳಿಸಿ ಅಶ್ಲೀಲ ಮಾಡಿದೆ. ಆದುದರಿಂದ ಸದಾ ಸ್ವವ್ಯಸ್ತವಾಗಿರುವ ಆಧುನಿಕ ನಾಗರಿಕತೆಯನ್ನು ಒಳಮುಖತೆಯ ಮೂಲಕ ಸ್ವಲ್ಪ ಧ್ಯಾನಸ್ಥವೂ ವ್ಯಾವಧಾನಿತವೂ ಮಾಡಿ ಮಾನವೀಯಗೊಳಿಸುವ ಮೂಲಕ ಪೂರ್ವ ಮತ್ತು ಪಶ್ಚಿಮಗಳ ಪಾರಂಪರಿಕ ವಿವೇಕಗಳ ಜೊತೆ ಸಮ್ಮಿಲನಗೊಳಿಸಬೇಕು ಎಂಬುದೇ ಗಾಂಧಿಯವರ ಉದ್ದೇಶವಾಗಿತ್ತು. ಪೋಲಾಕ್ ಮತ್ತು ಆಪ್ಟಿಲ್ ಅವರಿಗೆ ಬರೆದ ಪತ್ರಗಳಲ್ಲಿ ವ್ಯಕ್ತವಾಗಿರುವ ಗಾಂಧಿಯವರ ಈ ಆಶಯ ಹಿಂದ್ ಸ್ವರಾಜ್ನಲ್ಲೂ ಪ್ರತಿಬಿಂಬಿತವಾಗಿರುವುದನ್ನು ನಾವು ಕಾಣಬಹುದು. ಭಾರತೀಯ ರಾಷ್ಟ್ರೀಯತೆಯ ಮರುವ್ಯಾಖ್ಯಾನ. ಆಧುನಿಕ ನಾಗರಿಕತೆ ಭಾರತದಲ್ಲಿ ತನ್ನ ಸ್ವರಕ್ಷಣೆಗಾಗಿ ಉಂಟು ಮಾಡಿದ ಇನ್ನೊಂದು ದುರಂತವೆಂದರೆ ಹಿಂದೂ ಮುಸ್ಲಿಂ ವಿಭಜನೆ. ಇದನ್ನು ಗಾಂಧಿ ಬಲ ಅಥವಾ ಯುದ್ಧ ಪ್ರಧಾನವಾದ ಈ ನಾಗರಿಕತೆ ಇತಿಹಾಸವನ್ನು ಯುದ್ಧಗಳ ಇತಿಹಾಸವಾಗಿ ನೋಡುವ ಮೂಲಕ ಈ ದುರಂತವನ್ನು ಉಂಟು ಮಾಡಿದೆ ಎನ್ನುತ್ತಾರೆ. ಇದಕ್ಕೆ ಪರಿಹಾರವಾಗಿ ಗಾಂಧಿ ಆ ಹೊತ್ತಿಗೆ ವೀರಾವೇಶ ತುಂಬಿಕೊಂಡು ಮತಮಯವಾಗಿದ್ದ ಭಾರತದ ರಾಷ್ಟ್ರೀಯತೆಯನ್ನು ಅದರಲ್ಲಿ ಜನಸಾಮಾನ್ಯರ ಬದುಕಿನ ಭವಿಷ್ಯದ ಪ್ರಶ್ನೆಯೂ ಒಳಗೊಳ್ಳುವ ರೀತಿಯಲ್ಲಿ ಮತಮುಕ್ತವಾದ ನೈತಿಕ ತಳಹದಿಯ ಮೇಲೆ ಪುನರ್ ವ್ಯಾಖ್ಯಾನಿಸಿದರು. ಪ್ರಜಾರಾಜ್ಯ ಎಂಬ ಹೊಸ ಮತಮುಕ್ತ ರಾಷ್ಟ್ರ ಕಲ್ಪನೆಯನ್ನು ಮುಂದಿಟ್ಟರು. ಅದರ ಕೇಂದ್ರದಲ್ಲಿದ್ದುದು ರೈತರು ಮತ್ತು ಗ್ರಾಮೀಣ ಕಸುಬುದಾರರು. ಇದರ ಪರಿಣಾಮವೆಂದರೆ ಸಾರ್ವಜನಿಕ ಜೀವನದ ಸಂಕಥನಗಳಲ್ಲಿ ಪದೇ ಪದೇ ತಲೆ ಎತ್ತುತ್ತಿದ್ದ ಹಿಂದೂ ಮುಸ್ಲಿಂ ವಿಭಜನೆಯ ಮಾತು ಅಪ್ರಸ್ತುತವಾಗತೊಡಗಿತು. ಇದರ ಹಿಂದೆ ಇದ್ದದ್ದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯವರಿಗೆ ದೊರೆತ ಮುಸ್ಲಿಂ ಸಮುದಾಯದ ಆತ್ಮೀಯ ಒಡನಾಟ ಎಂದರೂ ತಪ್ಪಾಗಲಾರದು. ಈ ಕೃತಿಯ ಹುಟ್ಟಿನ ಬಗ್ಗೆ ಗಾಂಧಿ ಮುನ್ನುಡಿಯಲ್ಲಿ ಹೇಳಿರುವ ಇನ್ನೊಂದು ಮಾತು ಕುತೂಹಲಕಾರಿಯಾಗಿದೆ. ಅವರ ಪ್ರಕಾರ ಅವರು ಲಂಡನ್ನಲ್ಲಿ ಹಿಂಸಾವಾದಿ ಭಾರತೀಯ ರಾಷ್ಟ್ರೀಯವಾದಿಗಳೊಡನೆ ಮುಖಾಮುಖಿಯಾಗದಿದ್ದಲ್ಲಿ ಬಹುಶಃ ಈ ಕೃತಿ ರಚನೆಯಾಗುತ್ತಿರಲಿಲ್ಲ. ಹಾಗೆಯೇ ಈ ಕೃತಿಯ ಇಂಗ್ಲಿಷ್ ಆವೃತ್ತಿಗೆ ಬರೆದಿರುವ ಗುಜರಾತಿ ಆವೃತ್ತಿಯನ್ನು ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಆಧಾರವಾಗಿ ಸೂಚಿತವಾಗಿದ್ದ ಅದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬಂಡಾಯವೇಳಲು ಜನರನ್ನು ಪ್ರೇರೇಪಿಸುತ್ತದೆ ಎಂಬ ಆಪಾದನೆಗೆ ಪ್ರತಿಕ್ರಿಯಿಸುತ್ತಾ ಅವರು ತಾವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಿಷ್ಠೆ ಹೊಂದಿರುವ ಪ್ರಜೆಯೇ ಆಗಿದ್ದು ಅದರ ಒಳಿತಿನ ದೃಷ್ಟಿಯಿಂದಲೇ ಈ ಕೃತಿಯನ್ನು ರಚಿಸಿರುವುದಾಗಿ ಹೇಳಿರುವುದು. ಅವರ ಪ್ರಕಾರ ಈ ಕೃತಿ ಟೀಕೆ ಮಾಡಿರುವುದು ಸಾಮ್ರಾಜ್ಯವನ್ನು ನಡೆಸುತ್ತಿರುವ ಜನರಲ್ಲ, ಬದಲಿಗೆ ಅವರು ನಂಬಿರುವ ಮೌಲ್ಯ ವ್ಯವಸ್ಥೆಯನ್ನು, ನಾಗರಿಕತೆಯನ್ನು.
ಹಿನ್ಸ್ವರಾಜ್ ಏನು ಹೇಳುತ್ತದೆ. ಉಪಸಂಹಾರವೂ ಸೇರಿದಂತೆ 20 ಕಿರು ಅಧ್ಯಾಯಗಳುಳ್ಳ ಈ ಪುಸ್ತಕ ಓದುಗ ಮತ್ತು ಸಂಪಾದಕ ಎಂಬ ಎರಡು ಪಾತ್ರಗಳನ್ನು ಸೃಷ್ಟಿಸಿಕೊಂಡು ಪ್ರಶ್ನೋತ್ತರ ರೂಪದಲ್ಲಿ ತನ್ನ ವಾದ ವಿಚಾರಗಳನ್ನು ಮಂಡಿಸುತ್ತದೆ. ಪುಸ್ತಕದ ಈ ರೂಪಕ್ಕೆ ಸ್ಫೂರ್ತಿ ಇಲ್ಲಿನ ಬಹಳಷ್ಟು ವಿಷಯಗಳ ಬಗ್ಗೆ ಲಂಡನ್ನಲ್ಲಿ ಉಗ್ರಗಾಮಿ ರಾಷ್ಟ್ರೀಯವಾದಿಗಳೊಂದಿಗೆ, ನಂತರ ಗೆಳೆಯ ಪ್ರಾಣಜೀವನ್ ಮೆಹತಾನೊಂದಿಗೆ ನಡೆಸಿದ ಸಂವಾದಗಳ ಪರಿ ಮತ್ತು ಅದೆಲ್ಲವೂ ಹಾಗೆ ಇಂಡಿಯನ್ ಒಪಿನಿಯನ್ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿಯೇ ಆಗಿದೆ ಎಂಬ ಮಾತಿದೆ. ಆದರೆ ಈ ಸಂವಾದ ರೂಪ ಭಗವದ್ಗೀತೆ ಸೇರಿದಂತೆ ಭಾರತದ ಅನೇಕ ಪ್ರಾಚೀನ ಗ್ರಂಥಗಳಲ್ಲೂ ಕಂಡುಬರುವುದರಿಂದ ಗಾಂಧಿ ಅವುಗಳಿಂದಲೂ ಸ್ಫೂರ್ತಿ ಪಡೆದಿರುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ. ಭಾರತದ ಅಂದಿನ ಪರಾಧೀನ ಪರಿಸ್ಥಿತಿಗೆ ಕಾರಣಗಳನ್ನು ಹುಡುಕುತ್ತಾ, ಅದರ ಭಾಗವಾಗಿ ನಾಗರಿಕತೆಯ ಅರ್ಥವನ್ನು ಕೆದಕುತ್ತಾ, ಅದರ ಹಿನ್ನೆಲೆಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ಗಳ ಅಂದಿನ ಸ್ಥಿತಿಗತಿಗಳನ್ನು ವಿಮರ್ಶಿಸುತ್ತಾ ಹೋಗುವ ಈ ಕೃತಿ ಭಾರತ ತೆಣುಕುತ್ತಿರುವುದು ಬ್ರಿಟಿಷ್ ಪ್ರಭುತ್ವದ ಭಾರದಿಂದಲ್ಲ, ಬದಲಿಗೆ ಆಧುನಿಕ ನಾಗರಿಕತೆಯ ಭಾರದಿಂದ ಎಂದು ಹೇಳುತ್ತದೆ. ಈ ರೈಲು, ಅಲೋಪತಿ, ವಕೀಲ ವೃತ್ತಿ, ಸಂಸತ್ತು ಇತ್ಯಾದಿಗಳನ್ನು ಆಧುನಿಕ ನಾಗರಿಕತೆಯ ರೂಪಗಳನ್ನಾಗಿಟ್ಟುಕೊಂಡು ಅದು ಹೇಗೆ ತನ್ನ ಪಾಡಿಗೆ ತನ್ನ ನೆಮ್ಮದಿಯಲ್ಲಿದ್ದ ಭಾರತ ಗ್ರಾಮ ಸಮಾಜವನ್ನು ಕೆರಳಿಸಿ ಮರುಳು ಮಾಡಿ ಕೊನೆಗೆ ಮಣಿಸಿ ಬ್ರಿಟಿಷ್ ಪ್ರಭುತ್ವಕ್ಕೆ ಒಪ್ಪಿಸಿ ಭಾರತದ ಒಳ ಸಂಪತ್ತನ್ನೆಲ್ಲ ಹೊಸಕಿಯಾಗಿ ಹೊರ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಭಾರತವನ್ನು ದರಿದ್ರ ಸ್ಥಿತಿಗೆ ತರಲಾಗಿದೆ ಎಂಬುದನ್ನು ವಿವರಿಸುತ್ತದೆ. ಪಶುಬಲವನ್ನು ಹೆಚ್ಚಿಸುವ ವ್ಯವಸ್ಥೆಯ ನಿರ್ಮಾಣವೇ ಈ ಸ್ಥಿತಿಗೆ ಕಾರಣವಾಗಿದ್ದು, ಇದರಿಂದ ಪಾರಾಗಲು ಏಕೆ ಮತ್ತು ಹೇಗೆ ಭಾರತ ಮತ್ತು ತನ್ನ ಪುರಾತನ ಸಂಪನ್ಮೂಲವಾದ ಆತ್ಮಬಲದ ಬಳಕೆಗೆ ಮರಳುವ ಅಗತ್ಯವೂ ಅನಿವಾರ್ಯತೆಯೂ ಇದೆ ಎಂಬುದನ್ನು ಆಗ ಮಜನಿಯ ನೇತೃತ್ವದಲ್ಲಿ ನಡೆದಿದ್ದ ಇಟಲಿಯ ಮರುನಿರ್ಮಾಣದ ತೊಡಕುಗಳ ಹಿನ್ನೆಲೆಯಲ್ಲಿ ಹೇಳುತ್ತದೆ. ಈ ಸಂಬಂಧವಾದ ಕಾಂಗ್ರೆಸ್ನ ನಾಯಕರ ಅಡಿಪಾಯದ ಕೆಲಸ, ಹಿಂದೂ ಮುಸ್ಲಿಂ ಐಕ್ಯತೆಯ ಮಹತ್ವ, ಯಂತ್ರ ವ್ಯವಸ್ಥೆಯಲ್ಲಿ ಅಂತರ್ಗತವಾಗಿರುವ ಹಿಂಸೆ, ಇದಕ್ಕೆ ಪರಿಹಾರವಾದ ಸತ್ಯಾಗ್ರಹದ ಅರ್ಥವ್ಯಾಪ್ತಿ, ಚರಿತ್ರೆಯನ್ನು ಗ್ರಹಿಸುವ ಮತ್ತು ಬರೆಯುವ ಬಗೆಯೂ ಸೇರಿದಂತೆ ಶಿಕ್ಷಣ ವ್ಯವಸ್ಥೆಯನ್ನು ಅಡಿಪಾಯದಿಂದ ಪುನರ್ರೂಪಿಸಬೇಕಾದ ರೀತಿ ನೀತಿಗಳು ಇತ್ಯಾದಿ ವಿಷಯಗಳನ್ನು ಚರ್ಚಿಸುತ್ತದೆ. ಕೊನೆಗೆ ಈ ಕೃತಿಯ ಉಪಸಂಹಾರದ ಕೊನೆಯ ಭಾಗವನ್ನು ಇಲ್ಲಿ ಉಲ್ಲೇಖಿಸುವ ಮೂಲಕ ಈ ಕೃತಿಯ ಸಾರಾಂಶವನ್ನು ಹೇಳಬಹುದು. ಕಟ್ಟ ಕಡೆಗೆ ಮತ್ತೊಮ್ಮೆ ಹೇಳುತ್ತೇನೆ. ನಿಜವಾದ ಸ್ವರಾಜ್ಯ ಎಂದರೆ ಆತ್ಮರಾಜ್ಯ ಅಥವಾ ಆತ್ಮ ಸಂಯಮ. 2. ಅದಕ್ಕೆ ದಾರಿ ಸತ್ಯಾಗ್ರಹ, ಆತ್ಮಬಲ ಅಥವಾ ಸ್ನೇಹಬಲ. 3. ಈ ಬಲವನ್ನು ಪ್ರಯೋಗಿಸಲು ಸರ್ವವಿಧದಲ್ಲೂ ಸರ್ವಥಾ ಸ್ವದೇಶಿ ಅಗತ್ಯ. 4. ಬ್ರಿಟಿಷರ ಮೇಲೆ ಹಗೆಯಿಂದ ಅಥವಾ ಪ್ರತೀಕಾರ ಬುದ್ಧಿಯಿಂದ ಏನೂ ಮಾಡಬೇಕಾಗಿಲ್ಲ, ಮಾಡಬೇಕಾದನ್ನೆಲ್ಲ ಕರ್ತವ್ಯವೆಂದು ಮಾಡಬೇಕು. ಒಂದು ವೇಳೆ ಇಂಗ್ಲಿಷರು ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿದರೆ, ನಮ್ಮ ಹಣವನ್ನು ಹಿಂದಿರುಗಿಸಿದರೆ, ಇಂಗ್ಲಿಷ್ ಸೇನೆಯನ್ನು ಇಲ್ಲಿಂದ ವಾಪಸ್ ಕರೆಸಿಕೊಂಡರೆ, ಆಗಲೂ ನಾವು ಅವರ ಯಂತ್ರಗಳ ಉತ್ಪನ್ನಗಳನ್ನು ಬಳಸುವುದಿಲ್ಲ, ಇಂಗ್ಲಿಷ್ ಭಾಷೆಯನ್ನು ಬಳಸುವುದಿಲ್ಲ, ಅವರ ಉದ್ಯೋಗಗಳಿಗೆ ಆಶ್ರಯ ಕೊಡುವುದಿಲ್ಲ. ಖಂಡಿತ ಇವೆಲ್ಲವೂ ಅವುಗಳ ಗುಣಗಳಿಂದಲೇ ನಮಗೆ ಹಾನಿಕಾರಕ. ಆದುದರಿಂದ ಅವು ನಮಗೆ ಬೇಡ. ನನಗೆ ಇಂಗ್ಲಿಷನ್ನು ಕಂಡರೆ ಕಿಂಚಿತ್ತೂ ಹಾಗೆಯಿಲ್ಲ, ಆದರೆ ಅವರ ನಾಗರಿಕತೆಗೆ ನಾನು ಪೂರ್ಣ ವಿರೋಧಿ. ಸ್ವರಾಜ್ಯ ಈ ಶಬ್ದಕ್ಕೆ ನಿಜವಾದ ಅರ್ಥ ತಿಳಿಯದೆ ನಾವು ಅದನ್ನು ಬಳಸಿದ್ದೇವೆ ಎನಿಸುತ್ತದೆ. ನನಗೆ ತಿಳಿದ ಮಟ್ಟಿಗೆ ನಾನು ಅದನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ಬಗೆಯ ಸ್ವರಾಜ್ಯ ಸಂಪಾದನೆಗೆ ನನ್ನ ಬಾಳು ಮೀಸಲು, ಇದಕ್ಕೆ ನನ್ನ ಅಂತರಾತ್ಮವೇ ಸಾಕ್ಷಿ. ಈ ಮೇಲಿನ ಮಾತುಗಳ ಕೊನೆಯ ಪ್ಯಾರ ಆಗ ಭಾರತ ಸ್ವರಾಜ್ಯ ಎಂಬ ಶಬ್ದದ ಪ್ರಯೋಗ ಮಾಡಿ ಚಾಲ್ತಿಗೆ ತಂದಿದ್ದ ಬಾಲಗಂಗಾಧರ ತಿಲಕರ ಪರಂಪರೆಯ ಲಂಡನ್ನಲ್ಲಿ ಮುಖಾಮುಖಿಯಾಗಿದ್ದ ಉಗ್ರಗಾಮಿ ಗುಂಪನ್ನು ಉದ್ದೇಶಿಸಿದಂತಿದೆ. ಹಾಗೆ ಕೃತಿಯ ಹುಟ್ಟಿನ ಹಿನ್ನೆಲೆಯನ್ನು ಸೂಚಿಸಿದಂತಿದೆ. ಅಲ್ಲದೆ ಸ್ವರಾಜ್ಯದಲ್ಲಿನ ಸ್ವ ಎಂಬುದು ಭೌಗೋಳಿಕ ಪ್ರಾದೇಶಿಕತೆಯ ಸೂಚಕವಾಗಿರದೆ ಪ್ರತಿ ಮನುಷ್ಯನ ಆತ್ಮಕ್ಕೆ ಸಂಬಂಧಿಸಿದ್ದಾಗಿದ್ದು, ಸ್ವಯಂ ವಿವೇಕದಿಂದ ಅದರ ಆಟವನ್ನು ನಿಯಂತ್ರಿಸಿಕೊಳ್ಳುವ ಮೂಲಕ ತನ್ನೊಳಗಿನ ಆತ್ಮ ಸಾಮ್ರಾಜ್ಯದ ರಾಜ ತಾನೇ ಆಗುವುದರೊಂದಿಗೆ ಮಾತ್ರ ಹೊರಗಿನ ಲೋಕ ಸ್ವರಾಜ್ಯವಾಗಬಲ್ಲುದೆಂದು ಅವರು ವಿವರಿಸುತ್ತಿರುವಂತಿದೆ. ಇನ್ನು ಈ ಕೃತಿಯ ಉಪಸಂಹಾರ ಅಧ್ಯಾಯದಲ್ಲಿ ಬರುವ ರಾಷ್ಟ್ರಕ್ಕೆ ನಿಮ್ಮ ಸಂದೇಶವೇನು ಎಂಬ ಅರ್ಥದ ಪ್ರಶ್ನೆಗೆ ಗಾಂಧಿ ಹಾಕುವ ಈ ರಾಷ್ಟ್ರ ಎಂದರೆ ಯಾರು ಎಂಬ ಮರುಪ್ರಶ್ನೆ. ತಾವು ಗುರು ಎಂದು ಕರೆದಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಸೌಮ್ಯವಾದಿ ಗುಂಪು ಸೇರಿದಂತೆ ಸ್ವಾತಂತ್ರ್ಯಕ್ಕಾಗಿ ಆವರೆಗೆ ನಡೆಸಿದ್ದ ಹೋರಾಟ ಎಷ್ಟು ಸ್ಥೂಲವಾದುದಾಗಿತ್ತು ಎಂಬುದನ್ನು ಸೂಚಿಸುತ್ತಾ ಅದರ ಹಿಂದಿನ ಚಾಲನಾ ಶಕ್ತಿಯಾದ ರಾಷ್ಟ್ರೀಯತೆ ಬಗೆಗೆ ಬರೆದ ಒಂದು ನಿಷ್ಠೂರ ಭಾಷ್ಯವೂ ಆಗಿದ್ದಂತೆ ತೋರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೃತಿ ರಚನೆ ಹಿಂದೆ ಇರುವ ಒಂದು ಒಟ್ಟಾರೆ ತಾತ್ವಿಕ ಗ್ರಹಿಕೆಯನ್ನು ಸೂಚಿಸುವ ಒಂದು ನಿರ್ಣಾಯಕ ವಾಕ್ಯವನ್ನು ಇಲ್ಲಿ ಉಲ್ಲೇಖಿಸಬೇಕು. ಅದೆಂದರೆ ಆಧುನಿಕ ನಾಗರಿಕತೆ ಎಂಬುದು ಅಧರ್ಮ. ಹಾಗಾಗಿ ಈ ಕೃತಿ ಗಾಂಧಿ ಓರ್ವ ಸಂತನೋ ಅಥವಾ ರಾಜಕಾರಣಿಯೋ ಅಥವಾ ಸಂತನ ರೂಪದ ರಾಜಕಾರಣಿಯೋ ಎಂಬ ಚರ್ಚೆಯನ್ನು ಹುಟ್ಟುಹಾಕಿತು. ಇದಕ್ಕೆ ಪೊಲಾಕ್ ತನ್ನ ನೆನಪಿನ ಪುಸ್ತಕದಲ್ಲಿ ಗಾಂಧಿ ಒಮ್ಮೆ ದಕ್ಷಿಣ ಆಫ್ರಿಕಾದಲ್ಲೇ ಜನ ತನ್ನನ್ನು ರಾಜಕಾರಣದಲ್ಲಿ ಕಳೆದು ಹೋಗುತ್ತಿರುವ ಸಂತನೆನ್ನುತ್ತಿದ್ದಾರೆ, ಆದರೆ ವಾಸ್ತವವೆಂದರೆ ನಾನು ಸಂತನಾಗಲು ಬಹು ಕಷ್ಟಪಡುತ್ತಿರುವ ರಾಜಕಾರಣಿ ಎಂದಿದ್ದರು.
ಎಂದು ಹೇಳುವುದು. ಈ ಬಗ್ಗೆ ಗಾಂಧಿಯ ಖ್ಯಾತ ಜೀವನ ಚರಿತ್ರೆಗಳ ಲೂಯಿ ಫಿಶರ್ ಹೇಳುವುದು, ರಾಜಕಾರಣದಲ್ಲಿ ಗಾಂಧಿ ಯಾವಾಗಲೂ ಧಾರ್ಮಿಕ ಮತ್ತು ನೈತಿಕ ಪರಿಗಣನೆಗಾಗಿ ಶ್ರಮಿಸಿದರು ಮತ್ತು ಸಂತನಾಗಿ ತಮ್ಮ ಜಾಗ ಇರುವುದು ಗುಹೆಗುಹರಗಳಲ್ಲ, ಬದಲಿಗೆ ಹಕ್ಕುಗಳಿಗಾಗಿ ನಡೆದಿರುವ ಜನಸಾಮಾನ್ಯರ ಹೋರಾಟದ ಗದ್ದಲದ ನಡುವೆ. ಗಾಂಧಿಯವರ ರಾಜಕಾರಣ ಧಾರ್ಮಿಕವಾದದ್ದು. ಹಿಂದ್ ಸ್ವರಾಜ್ ಆಹ್ವಾನಿಸಿದ ಮಿಶ್ರ ಪ್ರತಿಕ್ರಿಯೆ. ಅದೇನೇ ಇರಲಿ, ಈ ಕೃತಿ ಪ್ರಕಟವಾದಾಗ ಮತ್ತು ಆನಂತರದ ಕೆಲವು ವರ್ಷಗಳಲ್ಲಿಯೂ ಪಶ್ಚಿಮದ ಹಲವು ಚಿಂತಕರಿಂದ ಮೆಚ್ಚುಗೆಯ ಜೊತೆಗೆ ಟೀಕೆಗಳು ಕೇಳಿಬಂದವು. ಮೆಚ್ಚುಗೆಗಳ ಪೈಕಿ ಅದ್ಭುತ ಎನಿಸುವ ಮಾತು ಬಂದದ್ದು ಸ್ಕಾಟ್ಲೆಂಡ್ನ ಟಾಲ್ಸ್ಟಾಯ್ವಾದಿ ಕುಮಾರಿ ಪೈವಿ ಮೇಯೋ ಅವರಿಂದ. ಅವರು ಕಲೆನ್ಬಾಗ್ಗೆ ಬರೆದ ಪತ್ರದಲ್ಲಿ ತಾವು ಈ ಕೃತಿಯನ್ನು ಓದಿ ಅದರಲ್ಲೇ ಕಳೆದು ಹೋಗಿರುವುದಾಗಿ ಹೇಳಿದ್ದಲ್ಲದೆ, ಈ ಕೃತಿಯನ್ನು ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದೆ ಎಂಬ ಸುದ್ದಿಯ ಪ್ರಸ್ತಾಪ ಮಾಡಿ, ಗಾಂಧಿ ಸೆರ್ಮನ್ ಆನ್ ದಿ ಮೌಂಟ್ನ ಉಪದೇಶಗಳನ್ನು ಸಾಕಾರಗೊಳಿಸಲು ಪ್ರಯತ್ನಿಸುತ್ತಿರುವುದರಿಂದ ಪ್ರಭುತ್ವ ಬೈಬಲನ್ನು ನಿಷೇಧಿಸಬೇಕಾಗಬಹುದು ಎಂದು ವ್ಯಂಗ್ಯವಾಡಿದ್ದರು. ಅವರು ಗಾಂಧಿ ಹೋರಾಟದ ಬಗ್ಗೆ ಸಹಾನುಭೂತಿ ಹೊಂದಿದ್ದರು. ಆಫ್ರಿಕಾದ ವಕೀಲ ಎಡ್ವರ್ಡ್ ಡಾಲೋ ಎಂಬುವರು ಗಾಂಧಿಯವರ ಮಿಲ್, ಸ್ಪೆನ್ಸರ್, ಗೋತೆ, ಕಾಂಟ್, ಹೆಗಲ್ ಮುಂತಾದ ಆಧುನಿಕ ತತ್ವಶಾಸ್ತ್ರಜ್ಞರು ಓದಿದ್ದರೆ ಆಧುನಿಕ ನಾಗರಿಕತೆ ಕುರಿತು ಇಷ್ಟು ಸಂಕುಚಿತವಾದ ವಾದ ಮಂಡಿಸುತ್ತಿರಲಿಲ್ಲವೆಂದು ಹೇಳುತ್ತಾ, ಸರ್ವೋತ್ತಮ ಎಂದು ಗಾಂಧಿ ಹೇಳುವ ಭಾರತದ ನಾಗರಿಕತೆಯಲ್ಲಿ ಇರುವ ಜಾತಿ ವ್ಯವಸ್ಥೆಯ ಕುರೂಪದ ಕಡೆ ಗಮನ ಸೆಳೆದಿದ್ದರು. ಡಬ್ಲ್ಯೂ.ಜೆ. ವೈಬರ್ಗ್ ವರ್ಣಭೇದ ನೀತಿಯ ಬೆಂಬಲಿಗನಾಗಿದ್ದರೂ ಗಾಂಧಿಯಂತರ ಘನತೆವೆತ್ತ ವ್ಯಕ್ತಿಗೆ ಈ ನೀತಿ ಅನ್ವಯವಾಗಬಾರದೆಂದು ಪ್ರತಿಪಾದಿಸುತ್ತಿದ್ದ. ಟಾಲ್ಸ್ಟಾಯ್ ಶಾಸನಸಭೆಯ ಸದಸ್ಯನೂ ಗಾಂಧಿಯ ಥಿಯೋಸಫಿ ಸಮಾಜದ ಸಹಚರನೂ ಆಗಿದ್ದ ಈತ ಈ ಪುಸ್ತಕದ ಬಗ್ಗೆ ಗಾಂಧಿಗೆ ಹೀಗೆ ಪತ್ರ ಬರೆದಿದ್ದ: ಆಧುನಿಕ ನಾಗರಿಕತೆ ಯುರೋಪಿನ ಜನಜೀವನದ ವಿಕಾಸದ ಉತ್ಪನ್ನವಾಗಿದ್ದು, ಅದು ಯುರೋಪ್ಗೆ ಸಹಜವೂ ಪ್ರಯೋಜನಕಾರಿಯೂ ಆಗಿ ಅದನ್ನು ತನಗೆ ಅಗತ್ಯಕ್ಕೆ ತಕ್ಕಂತೆ ಬಹಿಷ್ಕರಿಸಿಕೊಂಡು ಬಳಸುವುದು ಭಾರತಕ್ಕೂ ಅಗತ್ಯವಾಗಿದೆ. ಸರ್ಕಾರ, ಕಾನೂನು, ಬಲಪ್ರಯೋಗಗಳು ಮಾನವ ಸಮಾಜದ ಸುಧಾರಣೆ ಮತ್ತು ಅಭಿವೃದ್ಧಿಗೆ ತಿನ್ನುವುದು ಕುಡಿಯುವುದರಷ್ಟೇ ನೈತಿಕವಾದ ಮತ್ತು ಸರಿಯಾದ ಮಾರ್ಗ ಹಾಗೂ ಅಗತ್ಯಗಳಾಗಿವೆ. ಇಡೀ ಮಾನವ ಜನಾಂಗ ಸಂತತನವನ್ನು ಬೆಳೆಸಿಕೊಂಡಾಗ ಸರ್ಕಾರ, ಶಾಸನ ಇತ್ಯಾದಿಗಳೆಲ್ಲ ತಾನಾಗಿ ಮಾಯವಾಗುತ್ತವೆ. ಇನ್ನು ನಂತರದ ವರ್ಷಗಳಲ್ಲಿ ಮಿಡ್ಲ್ಟನ್ ಮರೆ, ಯಂತ್ರ ಬಳಸುವವರ ದುಷ್ಟತನವನ್ನು ಯಂತ್ರಕ್ಕೆ ಆರೋಪಿಸುವುದು ತಪ್ಪು ಎಂದರೆ, ಜಿ.ಡಿ.ಎಚ್. ಕೋಲ್, ಇರೇನ್ ರಾತ್ಬೋನ್ ಎಂಬುವರು ಮಹಾಯುದ್ಧಗಳಲ್ಲಿನ ಭೀಕರ ಹಿಂಸೆಯ ಹಿನ್ನೆಲೆಯಲ್ಲಿ ಬರೆಯುತ್ತಾ, ಹಿಂಸಾಚಾರದ ಆಧುನಿಕ ರೂಪಗಳ ಸಂದರ್ಭದಲ್ಲಿ ಅಹಿಂಸೆ ಮತ್ತು ಸತ್ಯಾಗ್ರಹಗಳು ಅಸಹಾಯಕ ನೆರವಿಗೆ ಬರಲಾರವು ಎಂದಿದ್ದಾರೆ. ಗಾಂಧಿ ನೀಡಿದ ಉತ್ತರಗಳು. ಗಾಂಧಿ ಅವಸರದಲ್ಲಿ ಬರೆದ ಈ ಪುಸ್ತಕವನ್ನು ಭಾರತಕ್ಕೆ ಬಂದು ಕೆಲವು ಕಾಲ ಇದ್ದ ನಂತರ ಅದನ್ನು ಅವರೇ ಹರಿದು ಹಾಕುವರು ಎಂದಿದ್ದ ಗೋಪಾಲಕೃಷ್ಣ ಗೋಖಲೆ ಮತ್ತು ಗಾಂಧಿಯವರ ದಕ್ಷಿಣ ಆಫ್ರಿಕಾ ಹಾಗೂ ಭಾರತದ ಹಲವು ಗೆಳೆಯರು ಸೇರಿದಂತಿದ್ದ ಈ ಟೀಕಾಕಾರರೆಲ್ಲರ ಪ್ರಕಾರ ಹಿಂದ್ ಸ್ವರಾಜ್ ಒಂದು ಅತಿಗೆ ಹೋಗಿ ಮಂಡಿಸಲ್ಪಟ್ಟ ವಾದ ಸರಣಿಯ ಕೃತಿಯಾಗಿತ್ತು. ಈ ಟೀಕೆಗಳಿಗೆಲ್ಲ ಗಾಂಧಿ ವಿವರವಾದ ಉತ್ತರ ಮತ್ತು ಸ್ಪಷ್ಟೀಕರಣಗಳನ್ನು ನೀಡಿ, ಕಾಲಪ್ರವಾಹದಲ್ಲಿ ಈ ಕೃತಿಯ ಸತ್ವ ಪರೀಕ್ಷೆಯಾಗಿಲ್ಲ ಎಂಬರ್ಥದ ಸೂಚಿಸುವ ಮಾತೊಂದನ್ನು ಈ ಕೃತಿಯ 1938ರ ಆವೃತ್ತಿಗೆ, ಇದೇ ಅವರು ಬದುಕಿದ್ದಾಗ ಹೊರಬಂದ ಅವರ ಕೊನೆಯ ಆವೃತ್ತಿ, ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಈ ಕೃತಿಯ ಬಗ್ಗೆ ತಮಗೆ ಹಿಂದಿಗಿಂತಲೂ ಈಗ ಹೆಚ್ಚು ನಂಬಿಕೆ ಬಂದಿದೆ ಎನ್ನುತ್ತಾ, ಇದರಲ್ಲಿ ಬ್ರಿಟಿಷ್ ಸಂಸತ್ತನ್ನು ವರ್ಣಿಸುವಾಗ ಬಳಸಿರುವ ವೇಶ್ಯೆ ಎಂಬ ಶಬ್ದದ ಹೊರತಾಗಿ ಒಂದು ವಾಕ್ಯವನ್ನು ಬದಲಾಯಿಸಲು ಸಿದ್ಧವಿಲ್ಲವೆಂದು ಅವರು ಸ್ಪಷ್ಟಪಡಿಸುತ್ತಾರೆ. ಜೊತೆಗೆ ಕಟುವಾಸ್ತವವನ್ನು ಅರಿತ ಮಾತುಗಳನ್ನು, ಇದರಲ್ಲಿ ಹೇಳಿರುವ ಸ್ವರಾಜ್ಯವನ್ನು ನಾನಿಂದು ಕೇಳುತ್ತಿಲ್ಲ, ಹಿಂದೂಸ್ತಾನ ಅದಕ್ಕೆ ಸಾಕಷ್ಟು ಮಾಗಿ ಬಂದಿಲ್ಲ, ಹೀಗೆ ಹೇಳಿದರೆ ಅಧಿಕ ಪ್ರಸಂಗವಾದೀತೋ ಏನೋ, ಆದರೆ ನನ್ನ ಅಭಿಪ್ರಾಯ ಬದಲಾಗಿಲ್ಲ. ಅದರಲ್ಲಿರುವ ಸ್ವರಾಜ್ಯಕ್ಕಾಗಿ ವ್ಯಕ್ತಿಶಃ ನಾನು ಯತ್ನಿಸುತ್ತಿದ್ದೇನೆ. ನನ್ನ ಸಾಮೂಹಿಕ ಪ್ರಯತ್ನವೇನೋ ಭಾರತೀಯ ಬಹುಮತದ ಅಭಿಮತದಂತೆ ಶಾಸನಸಮ್ಮತ ಪ್ರಜಾತಂತ್ರಕ್ಕಾಗಿ ನಡೆದಿದೆ. ರೈಲಾಗಲಿ ಆಸ್ಪತ್ರೆಯಾಗಲಿ ಶುದ್ಧ ಉತ್ತಮ ನಾಗರಿಕತೆಯ ಲಕ್ಷಣವೇನೂ ಅಲ್ಲ. ಏನೋ ಅನಿವಾರ್ಯ ದುರ್ಲಕ್ಷಣ ಎಂದೇನು. ರಾಷ್ಟ್ರದ ಗೌರವಕ್ಕೆ ಎಳ್ಳು ಕಾಳಿನಷ್ಟಾದರೂ ಸಹಾಯಕವಲ್ಲ ಅವು ಎರಡು. ಕೋರ್ಟುಗಳನ್ನು ಶಾಶ್ವತವಾಗಿ ಕಿತ್ತುಹಾಕುವ ಮನಸ್ಸಿದ್ದರೂ ಈಗ ಅದು ನನ್ನ ಗುರಿಯಲ್ಲ. ಎಲ್ಲ ಯಂತ್ರಗಳನ್ನು, ಗಿರಣಿ ಕಾರ್ಖಾನೆಗಳನ್ನು ನಾಶ ಮಾಡುವುದೂ ಅಲ್ಲ. ಹಾಗೆ ಮಾಡಲು ರಾಷ್ಟ್ರ ಇನ್ನೂ ಹೆಚ್ಚು ತ್ಯಾಗಕ್ಕೆ, ಸರಳತೆಗೆ ಸಿದ್ಧವಾಗಬೇಕು. ಈ ಕಾರ್ಯಕ್ರಮದಲ್ಲಿ ಈಗ ಸದ್ಯ ಚಾಲ್ತಿಯಲ್ಲಿರುವುದು ಅಹಿಂಸೆ ಒಂದೇ. ಅದು ಸಹ ಈ ಗ್ರಂಥದ ಉದ್ದೇಶದಂತೆ ನಡೆಸಲಾಗುತ್ತಿಲ್ಲ. ಹಾಗೆ ನಡೆದರೆ ಒಂದೇ ದಿನದಲ್ಲಿ ಭಾರತ ಸ್ವರಾಜ್ಯ ಸ್ಥಾಪನೆ ಮಾಡಿತು. ಮೇಲಿನ ಮಾತುಗಳು ಸ್ವತಃ ಗಾಂಧಿ ತಮ್ಮ ಕೃತಿಯ ಸಾರ್ಥಕತೆಯ ಬಗ್ಗೆ ಏನು ಯೋಚಿಸುತ್ತಿದ್ದರು ಎಂಬುದನ್ನು ಸೂಚಿಸಿದ್ದರು. ಅದನ್ನೇ ಬಹು ಸೂಕ್ಷ್ಮವಾಗಿ ಇನ್ನೊಂದೆಡೆ, ಜಾಮಿತಿಯಲ್ಲಿ ಬಿಂದು ಎಂಬುದು ಕಣ್ಣಿಗೆ ಕಾಣದ ಸಂಕೇತ, ಆದರೆ ಅದೇ ಜಾಮಿತಿಯ ಅಡಿಪಾಯ ಎಂಬ ಮಾತುಗಳಲ್ಲಿ ಸ್ವರಾಜ್ಯದ ಮೂಲಭೂತ ಅಗತ್ಯವನ್ನು ಸೂಚಿಸಿದ್ದಾರೆ. ಆದರೂ ಗಾಂಧಿಗೆ ಈ ಕೃತಿಯ ಬಗ್ಗೆ ಎಂತಹ ಆತ್ಮವಿಶ್ವಾಸವಿತ್ತೆಂದರೆ, 1945ರಲ್ಲಿ ತಮ್ಮ ಶಿಷ್ಯ ಜವಾಹರಲಾಲ್
ದೇಶದ ಪ್ರಧಾನಮಂತ್ರಿಯಾಗುವ ಸಿದ್ಧತೆಯಲ್ಲಿದ್ದಾಗ ಅವರು ದೇಶವನ್ನು ಆಧುನಿಕ ನಾಗರಿಕತೆಯ ಸೂತ್ರಗಳ ಪ್ರಕಾರ ಕಟ್ಟಲು ಹೊರಟಿದ್ದಾರೆ ಎಂಬ ಸುಳಿವು ಸಿಕ್ಕ ಆತಂಕದಲ್ಲಿ ಅವರಿಗೆ ಹಿಂದ್ ಸ್ವರಾಜ್ನ ಸಂದೇಶವನ್ನು ಮರೆತಿರಾ ಎಂದು ಕೇಳಿ ಪತ್ರ ಬರೆದರು. ಅದಕ್ಕೆ ನೆಹರು ಕೊಟ್ಟ ಉತ್ತರ ಆಗಲೇ ಅವರ ಈ ಬೀಜಕೃತಿಗೆ ಅವರ ಆಪ್ತ ಶಿಷ್ಯ ಬಳಗದಿಂದಲೇ ಒದಗಲಾರಂಭಿಸಿದ್ದ ದುಸ್ಥಿತಿಯನ್ನು ಸೂಚಿಸುವಂತಿತ್ತು. ಈಗ ವಾಸ್ತವದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆಯಾದರೂ ಆಧುನಿಕ ನಾಗರಿಕತೆಯ ಆತ್ಯಂತಿಕ ರೂಪದಂತೆ ಕಾಣುತ್ತಿರುವ ಜಾಗತೀಕರಣದ ಈ ದಿನಗಳಲ್ಲಿ ಅದರ ಅನಾಹುತಗಳು ರಾಕ್ಷಸೀಯ ಅಸಮಾನತೆ, ಬಗೆ ಬಗೆಯ ಹಿಂಸೆ, ನೀರು, ನೆಲ, ಗಾಳಿಗಳ ಸರ್ವನಾಶದ ಕೂಗುಗಳು ದೂರದ ಸಿಡಿಲಿನ ಸದ್ದಿನಂತೆ ಕೇಳಿಸಲಾರಂಭಿಸಿರುವಾಗ ಜಗತ್ತಿನಾದ್ಯಂತ ಬೌದ್ಧಿಕ ವಲಯಗಳಲ್ಲಾದರೂ ಈ ಕೃತಿ ತುರ್ತು ಚರ್ಚೆಗೆ ಒಳಗಾಗುತ್ತಿರುವುದು ಗಮನಾರ್ಹ ಸಂಗತಿಯೇ ಆಗಿದೆ.